ಸೊ ಲವ್ ಮಾಕ್ಟೇಲ್ 2 ಆದಮೇಲೆ ನಾವು ಪ್ರೆಸ್ ಮೀಟ್ ಮಾಡೋದಾಗಲಿ ನಾವು ಎಷ್ಟು ಮಾಡಿದ್ವಿ ಅಂತ ಹೇಳೋದಾಗಲಿ ಅದನ್ನೆಲ್ಲ ನಾವೇನು ಮಾಡಲಿಲ್ಲ ಬಿಕಾಸ್ ಅದು ನಮ್ಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಒಳ್ಳೆ ಓಪನಿಂಗ್ ತೊಗೊಂಡಿದ್ದೀವಿ, ಆ ರಶಲ್ಲೇ ಜನ ಬಂದಿದ್ದಾರೆ. ಬಟ್ ಆಲ್ಸೋ ವಿ ಬಿಲೀವ್ ದಟ್ ಫ್ಯಾಮಿಲಿ ಸಿನಿಮಾ ಆಗಿರೋದ್ರಿಂದ ಈಗ ಈಗ ನಾವೇ ಎಲ್ಲ ಸಿನಿಮಾ ಹೋಗಬೇಕು ಅಂದರೆ ನಮ್ಗೆ ಎಲ್ಲರದ್ದು ಒಂದು ಕನ್ವೀನಿಯಂಟ್ ಟೈಮ್ ತೊಗೊಂಡು ಹೋಗ್ತೀವಿ. ಸೊ ಹೋಗ್ತಾ ಇರುತ್ತೆ ಸಿನಿಮಾ ಅಂತ ಒಂದು ಥಾಟ್. ಅದೇ ವಿಕಿಪೀಡಿಯಾದಲ್ಲಿ ನಾನು ನಿನ್ನೆ ನೋಡುವಾಗ ಲವ್ ಮಾಕ್ಟೇಲ್ 2 2 ಕೋಟಿ ಬಜೆಟು 20 ಕೋಟಿ ಕಲೆಕ್ಷನ್ ಅಂತ ಇದೆ. ನಿಜನಾ ಅಥವಾ ಹಿಂಗೆ ಇನ್ನೂ ಜಾಸ್ತಿ ಆಗಿದೆಯಾ? ಹಂಗೆ ಇಲ್ಲ, ಇನ್ನೂ ಜಾಸ್ತಿ ಆಗಿಲ್ಲ, ಅಲ್ಲೇ ಇದೆ, ಹತ್ತತ್ರ ಅಲ್ಲೇ ನಿಜಾನೇ ಇದೆ. ಸೊ ಈ ಥರದ ಸಿನಿಮಾಗಳು, ಸಿಂಪಲ್ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ತುಂಬ ಕಲೆಕ್ಟ್ ಮಾಡುತ್ತೆ. ಈ ಪ್ರದೀಪ್ ರಂಗರಾಜನ್ ಆ ಥರ ಸಿನಿಮಾಗಳು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. 100 crore ಟಚ್ ಆಗ್ಬಿಡುತ್ತೆ. ರೀಸೆಂಟಾಗಿ ಕನ್ನಡದಲ್ಲಿ ಅದೇ ಸೂಫ್ರಮ್ಸು ಒಂದು ಆ ಥರದ್ದು ನಮ್ಮಲ್ಲೂ ಮಾಡ್ಬೋದು ಅನ್ನೋ ಥರದ್ದು ಒಂದು ಹೋಪ್ ಕೊಟ್ಟಿಂಥ ಸಿನಿಮಾ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಯಾಕೆ ಅಂದರೆ ಅಲ್ಲಿ ತಮಿಳ್ನಾಡಲ್ಲಿ ತಮಿಳ್ಸ್ ತುಂಬ ಜಾಸ್ತಿ ನಿಮಗೆ ಕನ್ನಡ ತಮಿಳ್ ಸಿನಿಮಾ ನೋಡ್ತಾರೆ ಒಂದು. ಆಮೇಲೆ ಬರೀ ತಮಿಳ್ನಾಡು ಅಂತಲ್ಲ, ಎಲ್ಲ ಕಡೆ ನೋಡ್ತಾರೆ. ನಿಮಗೆ ಮಲೇಷ್ಯಾದಲ್ಲಿ ಫುಲ್ ಅವರೇ ಇದ್ದಾರೆ, ಸಿಂಗಾಪುರಲ್ಲಿ ಇದ್ದಾರೆ, ಶ್ರೀಲಂಕಾದಲ್ಲಿ ಇದ್ದಾರೆ, ಅಬ್ರಾಡಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ. ಸೊ ತಮಿಳ್ ಮಾತಾಡೋ ಜನಗಳು ಜಾಸ್ತಿ ಇದ್ದಾರೆ. ಸೊ ಹಂಗಾಗಿ ವ್ಯೂವರ್ಸ್ ಜಾಸ್ತಿ. ಇವನ್ ತೆಲುಗುನೂ ಅದೇ, ಆಲ್ಸೋ ಜನ ಜಾಸ್ತಿ ಇದ್ದಾರೆ, ಜಾಸ್ತಿ ಜನ ನೋಡ್ತಾರೆ. ಆ ಭಾಷೆದು ಅವ್ರು ಜಾಸ್ತಿ ನೋಡ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ. ನಮ್ಮಲ್ಲಿ ಸಿನಿಮಾ ನೋಡೋಕೆ ಪರ್ಸೆಂಟೇಜು ಕನ್ನಡಿಗರು ತುಂಬ ಕಮ್ಮಿ ಅಷ್ಟು, ಅದೇ ರೀಸನ್. ಈ ಸಿನಿಮಾ ಕನ್ನಡದಲ್ಲಿ ಮಾತ್ರ ಬರ್ತಾ ಇದೆಯಾ ಅಥವಾ ಬೇರೆ ಭಾಷೆಯಲ್ಲಿ ಡಬ್ಬ? OTTಯಲ್ಲಿ ಬೇರೆ OTTಯಲ್ಲಿ ಡಬ್ ಆಗುತ್ತೆ, ಇಲ್ಲೇ ಕನ್ನಡ ಥಿಯೇಟ್ರಿಕಲ್ ಬರೀ ಕನ್ನಡ. ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್ ಅಟ್ ಎ ಟೈಮ್ ರಿಲೀಸ್ ಮಾಡ್ತಿದ್ವಿ. ನೀವು ಹೇಳಿದ ಸತ್ಯ. ಇನ್ಫ್ಯಾಕ್ಟ್ ಇನ್ನೊಬ್ರು ಯಾರೋ ನನಗೆ ಇದೇ ಲವ್ ಮಾಕ್ಟೇಲ್ ಸಿನಿಮಾ ಏನಾದ್ರು ಒರಿಜಿನಲ್ ತೆಲುಗು ಸಿನಿಮಾ 100 ಕೋಟಿ ಮೇಲೆ ಮಾಡಿರೋದು, 100 ಕೋಟಿ ಮೇಲೆ ಮಾಡಿರೋದು, ವಿಚ್ ಇಸ್ ಟ್ರೂ. ಹೌದು. ಅದೇ ಬೇರೆ ಭಾಷೆಗೆ ಡಬ್ ಯಾಕೆ ಮಾಡಲ್ಲ ಸರ್ ಆ್ಯಕ್ಚುಲಿ? ಅಂದರೆ ಪಾರ್ಟ್ 1 ಪಾರ್ಟ್ 2 ಎರಡೂ ಸಿನಿಮಾನು ತೆಲುಗು ತಮಿಳಲ್ಲಿ ಮಲಯಾಳಮಲ್ಲಿ ಎಲ್ಲ ಕಡೆ ನೋಡಿದ್ದಾರೆ. OTT ಬೂಮ್ ಆಗಿದ್ದೆ ಆಕ್ಚುಲಿ ಆ ಟೈಮಿಂದ. ಕೋವಿಡ್ ಲಾಕ್ಡೌನ್ ಆದಾಗ ಬೂಮ್ ಆಗಿದ್ದು. ಅವಾಗ ನಾವು ಸಿನಿಮಾ ಬಂದಿದ್ದು ನಮಗೆ ರೀಚ್ ಆಯ್ತಲ್ಲ, ಅದು ಸಿಕ್ಕಾಪಟ್ಟೆ ದೊಡ್ಡ ರೀಚ್. ಅದು ಅದಾದ್ಮೇಲೆ ಶುರು ಆಗಿದ್ದ ಟ್ರೆಂಡ್ ಇದು, ಮಲ್ಟಿಪಲ್ ಲ್ಯಾಂಗ್ವೇಜಸಲ್ಲಿ ಮಾಡೋದು, ರಿಲೀಸ್ ಮಾಡೋದು ಎಲ್ಲ. ಇದು ಅದೇ ಸಿನಿಮಾ ಸೀಕ್ವೆಲ್ ಆಗಿರೋದ್ರಿಂದ ಏನಾಗುತ್ತೆ ನೀವು ಮತ್ತೆ ಅಲ್ಲೆಲ್ಲ ಮಾಡಬೇಕು ಅಂದರೆ ಇಲ್ಲಿ ಏನು ಎಫರ್ಟ್ ಆಗ್ತೀರಾ ಅದನ್ನ ಎಲ್ಲ ಭಾಷೆಲಿ ಹಾಕೊಂಡು ಹೋಗ್ಬೇಕು. ಅಷ್ಟೇ ಟೈಮು, ಅಷ್ಟೇ ಇದು, ಅಷ್ಟು ಟೈಮು, ಅಷ್ಟು ಪೇಷನ್ಸು ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿಕೊಂಡು ಮಾಡೋಕ್ಕೆ ನಮಗೆ ಎನರ್ಜಿ ಇಲ್ಲ. ಅಲ್ಲ, ಇವಾಗ ಸೂಫ್ರಮ್ ಸೋ ಕೂಡ ಕನ್ನಡ ಮಾತ್ರ ತಾನೇ ರಿಲೀಸ್ ಆಗಿರೋದು? ಇಲ್ಲ, ಆಮೇಲೆ ಮಾಡಿದ್ರು. ಐ ಥಿಂಕ್ ಬಂದು 2 ವಾರ ಆದ್ಮೇಲೆ. ಯಾ, ಬಟ್ ಅಂದ್ರೆ ಮೇಜರ್ ಆಗಿ ಕನ್ನಡದಲ್ಲಿ ತಾನೇ ಅಷ್ಟು ಕಲೆಕ್ಷನ್ ಆಗಿರೋದು, ಅಷ್ಟು ಕೆಪಾಸಿಟಿ ಇದೆಯಲ್ಲ ಇಲ್ಲೇ.